ಬೇಕಾದಂತ ಬೀಜ ಗೊಬ್ಬರಗಳು ಪೂರೈಕೆ ಮಾಡುವಲ್ಲಿ ವಿಳಂಬ ಮಾಡಬಾರದು. ಅವರಿಗೆ ಶೀಘ್ರದಲ್ಲಿ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅವರಿಗೆ ಸಲಕರಣೆಗಳು ಏನೋ ಯಾವ ಕೃಷಿ ಚಟುವಟಿಕೆ ಬೇಕಾದಂತ ಸಲಕರಣೆಗಳು ಕೂಡ ಸರ್ಕಾರ ಅತಿ ಶೀಘ್ರದಲ್ಲಿ ಕೊಡಬೇಕು. ಅವರಿಗೆ ಸಹಾಯಧನ ಸಬ್ಸಿಡಿ ಅಂದ್ರೆ ಸಹಾಯಧನ ಕೂಡ ಕೆಲವೊಂದು ವಿಚಾರದಲ್ಲಿ ತೋಟಗಾರಿಕೆ ಇಲಾಖೆಗೆಲ್ಲ ಸಹಾಯಧನಗಳು ತೋಟಗಾರಿಕೆ ಇಲಾಖೆ ತಾವು ಹೋಗಿ ಕೇಳ್ಬೋದು. ತೋಟಗಾರಿಕೆ ಇಲಾಖೆಯಲ್ಲಿ ಕೋಟ್ಯಾಂಗಟ್ಲೆ ರೈತರಿಗೆ ಬರ್ತಕ್ಕಂಥ ಏನು ಹಣವನ್ನು ಬಾಕಿ ಹಂಗೆ ಪೆಂಡಿಂಗ್ ಉಳಿದಿದೆ. ಅಂದ್ರೆ ಅವ್ರ ಹತ್ರ ಕೊಡ್ತಾಕಿರ್ತ ಸರ್ಕಾರದಲ್ಲಿ ಅನುದಾನ ಇಲ್ಲ, ಅದ್ರದ್ದು ಬಜೆಟ್ ಇಲ್ಲ ಅಂತ ಬಜೆಟ್ ಆದ ತಕ್ಷಣ ಮುಂದಿನ ಸಲ ಕೊಡ್ತೇವೆ ಅಂತ ಹೇಳ್ತಾರೆ. ಅದು ದಯಮಾಡಿ ಸರ್ಕಾರದವರು ಈ ಗೊಳ್ಳ ಭರವಸೆಗಳ ಮೂಲಕ ಜನರನ್ನು ನೀವು ದಾರಿ ತಪ್ಪಿಸ್ಲಿಕ್ಕತ್ತಿರಲ್ಲ. ಈ ಗೊಳ್ಳ ಭರವಸೆಗಳನ್ನ ಬಿಟ್ಟು ನಮಗೇನ್ರಿ ನಮ್ಮನಿಗೆ ಅನ್ನದಾತ ಯಾರು, ನಮ್ಮ ದೇಶದ ಬೆನ್ನೆಲುಬು ಯಾರು ಅಂತ ನಾವು ಮಾತಾಡ್ತೀವಲ್ಲ, ಅಂತ ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡಲೇ ಅಂತ ರೈತರಿಗೆ ನೀವೇನಾದ್ರೂ ಎತ್ತಿ ಹಿಡಿದ್ರ ನಿಮ್ಗೆ ಒಳ್ಳೆ ಮುಂದಿನ ಸರ್ಕಾರಕ್ಕೆ ಒಂದು ಒಳ್ಳೆ ಭವಿಷ್ಯ ಅದ, ಜನರು ಒಳ್ಳೆ ಅಭಿಪ್ರಾಯ ಕೊಡ್ತಾರ. ನೀವು ಒಳ್ಳೆ ಭರವಸೆಗಳ ಮೂಲಕ ಬಸ್ ಫ್ರೀ ಮಾಡೀನಿ, ಅದು ಬಸ್ ಫ್ರೀ ಮಾಡಿದ್ರು, ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ರು, ಆದ್ರೆ ಬಸ್ ದರ ಏರ್ಸಾಕತ್ತಾರ. ಆಮೇಲೆ ಬಸ್ ದರ ಏರ್ಸೋದಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕೂಡ ಅದರ ಮೇಲೆ ಸುಂಕಗಳು ಹೆಚ್ಚು ಮಾಡ್ಯಾರ. ಹಿಂಗಾಗಿ ಜನಸಾಮಾನ್ಯರ ಬದುಕು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾಗಿ ಸರ್ಕಾರಕ್ಕೆ ನಾವು ಏನು ಆಗ್ರಹ ಪಡಿಸುತ್ತೇವಂದ್ರೆ, ಒಂದು ನಾಮಫಲಕದ ವಿಚಾರ ಆಗಿರ್ಬೋದು, ಇನ್ನೊಂದು ವೈದ್ಯಕೀಯ ಕಾಲೇಜ್ ವಿಚಾರ ಆಗಿರ್ಬೋದು, ಇನ್ನೊಂದು ರೈತರಿಗೆ ಬೀಜ ಗೊಬ್ಬರದ ವಿಚಾರ ಆಗಿರ್ಬೋದು, ಇಂಥ ವಿಚಾರಗಳನ್ನು ನೀವು ಸರ್ಕಾರ ಜಿಲ್ಲಾಡಳಿತ ಅಗದಿ ಸೂಕ್ತ ಕ್ರಮ ಕೈಗೊಂಡು ಅತಿ ಶೀಘ್ರದಲ್ಲಿ ಇವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆ ಸರ್ಕಾರದ ವೈದ್ಯಕೀಯ ಕಾಲೇಜನ್ನು ನೀವು ಮಂಜೂರು ಮಾಡ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ರಹ ಪಡಿಸುತ್ತೇನೆ. ಆಮೇಲೆ ಇನ್ನೊಂದು ವಿಚಾರ, ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು, 3-4 ತಿಂಗಳಿಂದ ಜಿಲ್ಲೆಯಲ್ಲಿ ಒಂದು ಯಾವುದೇ ತಾಲೂಕು ಆಗಿರ್ಬೋದು ಅಥವಾ ನಗರದಲ್ಲಿ ಆಗಿರ್ಬೋದು, ಒಂದು ವಾರ ಹೋಗಲ್ಲ ಒಂದು ಕೊಲೆ ಆಗ್ತದೆ, 15 ದಿನ ಹೋಗಲ್ಲ ಒಂದು ಕೊಲೆ ಆಗ್ತದೆ, ಸುಲಿಗೆ ಆಗ್ತದೆ. ಅಂದ್ರೆ ನೋಡ್ರಿ ನೀವು, ಮೊನ್ನೆ ಮುದ್ದಾಬಾಳದಲ್ಲಿ ಒಂದು ಹುಡುಗ ಹಾಡೋ ಅಗಲೇನೆ ಒಂದು ಪೆಟ್ರೋಲ್ ಹಾಕಿ ಸುಡೋ ಪ್ರಯತ್ನ ಮಾಡಿದ್ರು, ಅದು ಹಾಡಾಗ್ಲಿ ಮನಿ ಒಳಗೆ. ಆಮೇಲೆ ಮೊನ್ನೆ ಒಂದು ಚರ್ಚಣದಾಗ ಆಯ್ತು, ಇಲ್ಲಿ ವಿಜಯಪುರ ನಗರದಲ್ಲಿ ಅದು ಒಂದು ವಾರ ಹೋಗ್ಲಿ ಒಂದು ಸುಲಿಗೆ ಆಗ್ತದ, ಒಂದು ದರೋಡೆ ಆಗ್ತದ. ಅದಕ್ಕೆ ನಾನೇನು ಹೇಳ್ತೀನಿ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನಾನು ಏನು ಮನವಿ ಮಾಡ್ಕೋತೀನಿ ಅಂದ್ರೆ, ಈಗಾಗಲೇ ಹಿಂದೆ ಅಲೋಕ್ ಕುಮಾರ್ ಇದ್ದ ಹಾಗೆ ಒಂದೊಂದು ಆಯಾ ಭಾಗದಲ್ಲಿ ಒಂದೊಂದು ರೌಡಿ ಪರೇಡ್ ಆಗಿರ್ಬೋದು ಅವರನ್ನು ಕರೆಸಿ ಮಾಡ್ತಿದ್ರು. ಅದು ಮತ್ತೆ ಈಗ ಮರೀಚಿಕೆ ಆಗಿದೆ. ಇಲ್ಲಿರ್ತಕ್ಕಂಥ ಪುಡಾರಿಗಳನ್ನು ಮತ್ತೆ ನೀವು ಮಟ್ಟ ಹಾಕಬೇಕಂದ್ರ ನೀವು ಹಿಂದಿನ ಕೆಲಸಗಳು ಮಾಡಲೇಬೇಕಾಗ್ತದ. ಅವ್ರ ರೇಡಿಯೋರ್ನ ರೌಡಿ ಶೀಟರ್ ಆಗಿರ್ಬೋದು ಅಥವಾ ಏನ ದಬ್ಬಾಳಿಕೆ ಕೋರರಾಗಿರ್ಬೋದು ಅಂಥವ್ರ ವಿರುದ್ಧ ನೀವು ಮಟ್ಟ ಹಾಕ್ಬೇಕಂದ್ರೆ ಒಂದು ಆದಷ್ಟು ಬೇಗ ಒಂದು ಚುರುಕು ಮುಟ್ಟಿಸುವ ಮೂಲಕ ನೀವು ಕಾರ್ಯಕರ್ತರ ಆಗಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಆಗ್ರಹ ಪಡಿಸುತ್ತೇನೆ. ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಅಂತ ಒಂದು ವರದಿ ಇದೆ. ಆ ವರದಿ ವಿಚಾರ ಏನಿದೆ ಅಂದ್ರೆ, ಕನ್ನಡಿಗರಿಗೆ 80% ಉದ್ಯೋಗ ಕೊಡಬೇಕು ಸ್ಥಳೀಯರಿಗೆ, ಇನ್ನು ಪರಭಾಷಿಕರಿಗೆ ಅಥವಾ ಪರವೂರಿನ 20% ಕೊಡ್ಬೇಕಂತ ಒಂದು ವರದಿಯಲ್ಲಿ ಆ ವರದಿ ಇದೆ. ಆ ವರದಿ ಜಾರಿ ಮಾಡಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅತಿ ಶೀಘ್ರದಲ್ಲಿ ಸುಮಾರು 50,000 ಕಾರ್ಯಕರ್ತರನ್ನು ಕೂಡಿಸಿ ವಿಧಾನಸಭಾ ಮುತ್ತಿಗೆ ಹಾಕುವ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರನ್ನು ವಿಚಾರದಲ್ಲಿದ್ದಾರೆ. ಆ ವಿಚಾರಾಂಗವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವು ಸರೋಜಿನಿ ಮಹಿಷಿ ವರದಿಗೆ ನಾವು ಹೋರಾಟ ಮಾಡಲು ಹಿಂದೇಟು ಹಾಕಲ್ಲ. ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಬೇಕು. ನಾವು ಸ್ಥಳೀಯರು ಬೇರೆ ರಾಜ್ಯಕ್ಕೆ ದುಡ್ಲಿಕ್ಕೆ ಹೋಗೋದು, ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಕೆಲಸ ಮಾಡೋದು ಇದು ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ಹಕ್ಕು ಪಡಲಿಕ್ಕೆ ಪ್ರತಿಯೊಬ್ಬರು ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ, ಮೂಲಭೂತ ಹಕ್ಕುಗಳು ಮತ್ತು ಸಮಾನತೆ ಹಕ್ಕುಗಳು ಪಡೀರಿ ಅಂತ ಹೇಳ್ಯಾರ. ನಮ್ಮ ಹಕ್ಕೇ ನಾವು ಪಡೀಲಿಲ್ಲ, ಸಮಾನತೆ ಹಕ್ಕು ಮೂಲಭೂತ ಹಕ್ಕುಗಳು ಎಲ್ಲಿ ಪಡಲಿಕ್ಕಾಗುತ್ತೆ? ಅದಕ್ಕೆ ಆ ವಿಚಾರವಾಗಿ ಸರೋಜಿನಿ ಮಹಿಷಿ ವರದಿ ಕೂಡಲೇ ಜಾರಿ ಆಗಲೇಬೇಕು. ಈಗಾಗಲೇ ಸರ್ಕಾರಕ್ಕೆ ಇನ್ನೊಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ನಾನು ಆಗ್ರಹ ಏನು ಪಡಿಸ್ತೀನಿ ಅಂದ್ರೆ, ನೆರೆ ಜಿಲ್ಲೆಗಳ ನಮ್ಮ ರಾಜ್ಯದ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು. ತುಮಕೂರು ಜಿಲ್ಲೆಯಲ್ಲಿ ಒಂದು ಪಾವಗಡ ತಾಲೂಕು ಅಂತಿದೆ. ಆ ತುಮಕೂರು ಪಾವಗಡ ತಾಲೂಕದಲ್ಲಿ ಸರ್ಕಾರ ಮತ್ತು ರೈತರ ಒಡಂಬಡಿಕೆಯಿಂದ ಒಂದು ಸೋಲಾರ್ ಪಾರ್ಕ್ ಅನ್ನು ಮಾಡಿದ್ದಾರೆ.
ಸರ್ಕಾರ ಮತ್ತು ರೈತರ ಒಡಂಬಡಿಕೆ. ಆ ಸೋಲಾರ್ ಪಾರ್ಕ್ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಂಗೆ ಒಂದು, ಎರಡನೇದು ನೀರು ಹರಿಯಲ್ಲ. ಈಗ ಕಾಲುವೆ ಮುಖಾಂತರ ನೀರು ಉಣಿಸ್ತೀವಿ, ನೀರಾವರಿ ಜಮೀನು ಬೇರೆ. ಇನ್ನು ಬರಡು ಭೂಮಿ ಅಂತಂತೀವಿ ನಾವು, ಗುಡ್ಡದ ಮೇಲೆ ಇರ್ತಕ್ಕಂಥ ಭೂಮಿ ಆಗಿರ್ಬೋದು, ಅವತ್ತ ನೀರಾವರಿ ವಿಚಾರ ಆಗದೇ ಇರ್ತಕ್ಕಂಥ ಭೂಮಿ. ಆ ಭೂಮಿಯನ್ನು ಹಂಗೆ ಬಿಟ್ಕೊಂಡು ಕೊಡೋದಕ್ಕಿಂತ ಸರ್ಕಾರ ಮನಸ್ಸು ಮಾಡಿ ಅಂಥವು ಸೋಲಾರ್ ಪಾರ್ಕ್ಗಳನ್ನ ತಯಾರು ಮಾಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ ಕೊಡೋದಾಗಿರ್ಬೋದು, ಅಥವಾ ಸ್ಥಳೀಯರಿಗೆ ಉದ್ಯೋಗ ಕೊಡೋದಾಗಿರ್ಬೋದು, ಮತ್ತು ಇಲ್ಲಿ ಸರ್ಕಾರ ವಿದ್ಯುತ್ ಅಭಾವವನ್ನು ನಿವಾರಣೆ ಮಾಡೋದಾಗಿರ್ಬೋದು. ಇಂಥ ವಿಚಾರಗಳು ಸರ್ಕಾರ ಕೈಗೆತ್ಕೊಳ್ಬೇಕು. ಯಾಕಂದ್ರೆ ಬರೇ ಈಗ ನಾವು ಈಗಾಗಲೇ ಹೇಳಿದ ಹಾಗೆ ಒಳ್ಳೆ ಭರವಸೆಗಳ ಮೂಲಕ ಅಂಥವು ಮಾಡೋದಕ್ಕಿಂತ ಇಂಥವು ಸ್ಥಳೀಯವಾಗಿ ಮಾಡಿದ್ರೆ ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ಅವು ಚಿಕ್ಕ ಜಿಲ್ಲೆಗಳು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಅಂಥ ಜಿಲ್ಲೆಗಳಿಗೆ ಕೂಡ ಒಂದು ಉದ್ಯೋಗದಲ್ಲಿ ಮುಂದಿದ್ದಾರೆ. ಅಂದ್ರೆ ಫುಡ್ ಪಾರ್ಕ್ ಆಯಿತು ತುಮಕೂರಲ್ಲಿ, ಅಥವಾ ಸೋಲಾರ್ ಪಾರ್ಕ್ ಆಯಿತು. ಅಂಥವು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಯಾಕಾಗ್ತಾವ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾಕಾಗಲ್ಲ? ಅಥವಾ ಇಲ್ಲಿ ರಾಜಕೀಯ ಹಿತಾಸಕ್ತಿ ಕಡಿಮೆ ಐತಿಯೇನು, ಯಾಕಾಗ್ತಾ ಇಲ್ಲ? ನಾವು ರಾಜಕೀಯ ಮಾಡ್ರಿ, ಮಾಡಂತ ಹೇಳ ನೀವು ರಾಜಕಾರಣ ಮಾಡ್ರಿ, ಬಟ್ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಬಂದಾಗ ನೀವೆಲ್ಲರೂ ಕೂಡಿ ಕೈ ಜೋಡಿಸ್ಬೇಕು. ಅದಕ್ಕೆ ಇಂಥ ವಿಚಾರಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಹೆಜ್ಜೆ ಇಟ್ಟು ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ. ತಮ್ಮ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮೆಲ್ಲರನ್ನ ನಾನು ಸ್ವಾಗತಿಸಿ, ಯಾಕೆ ನೂತನವಾಗಿ ನಾವು ಜಿಲ್ಲಾಧ್ಯಕ್ಷ ಆದ ತಕ್ಷಣ ತಮ್ಮೆಲ್ಲರನ್ನ ಒಂದು ಸುದ್ದಿಗೋಷ್ಠಿ ಮಾಡ್ಬೇಕಂತ ವಿಚಾರ ಇತ್ತು. ತಮ್ಮ ಸಲಹೆ ಸೂಚನೆಗಳು ಏನೇ ಇದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪಾಲಿಸ್ತೀವಿ. ತಮ್ಮ ಸಲಹೆ ಸೂಚನೆ ಮೇರೆಗೆ ಕೂಡ ರಕ್ಷಣಾ ವೇದಿಕೆ ಜಿಲ್ಲೆಯಲ್ಲಿ ಒಂದು ಹೋರಾಟದ ದಾಪುಗಳು ಹಾಕ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸುತ್ತೇನೆ. जय हिंद, जय केरल। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।